ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕೊಡಲೇಬೇಕು. ಕೆಲಸ ಕೊಡೋ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಕೇಂದ್ರ ಸರ್ಕಾರ ತರಲು ಹೊರಟಿರುವ EBG ರಾಮ್ಜಿ ಮಸೂದೆಗೆ ಧಿಕ್ಕಾರ. ಹೊಸ ಮಸೂದೆ ಬೇಡವೇ ಬೇಡ. ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ AIKKMS ವತಿಯಿಂದ ಇದೇ ತಿಂಗಳು 15ನೇ ತಾರೀಕು ಬಳ್ಳಾರಿ ತಾಲೂಕು ಪಂಚಾಯತ್ ಮುಂದ್ಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನು ಕೇಂದ್ರ ಸರ್ಕಾರ EBG ರಾಮ್ಜಿ ಅಂತ ಹೊಸ ಮಸೂದೆನ ಜಾರಿ ಮಾಡಕ್ಕೆ ಮುಂದಾಗಿದೆ. ಇದರಿಂದ ನಮ್ಮ ಬಡ ರೈತರು, ಕೂಲಿ ಕಾರ್ಮಿಕರು ಕೆಲಸ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ AIKKMS ರೈತ ಸಂಘಟನೆಯಿಂದ EBG ರಾಮ್ಜಿ ಮಸೂದೆನ ವಾಪಸ್ ತಗೋಬೇಕು. ಅದೇ ರೀತಿ ಉದ್ಯೋಗ ಖಾತ್ರಿ ಕೆಲಸನ 200 ದಿನ, ವರ್ಷಕ್ಕೆ 200 ದಿನ ಕೆಲಸ ಕೊಡಬೇಕು. ಕೂಲಿನ 600 ರೂಪಾಯಿ ಕೊಡ್ಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಇವತ್ತು ರೈತರ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ. ಇವತ್ತು ಬಡ ಕೂಲಿ ಕಾರ್ಮಿಕರು ಈ ಬೇಸಿಗೆ ಸಂದರ್ಭದಲ್ಲಿ ಈ ಉದ್ಯೋಗ ಖಾತ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಕೆಲಸ ಕೊಡೋದಕ್ಕೋಸ್ಕರ ಇವತ್ತು ಕಾರ್ಮಿಕರು ಬೀದಿ ಪಾಲಾಗುವಂತ ಪರಿಸ್ಥಿತಿ ಬರ್ತಾ ಇದೆ. ಸೊ ಇದು ನಮ್ಮ ಸಂಘಟನೆ AIKKMS ರೈತ ಸಂಘಟನೆಯಿಂದ ಕೇಂದ್ರ ಸರ್ಕಾರ EBG ರಾಮ್ಜಿ ಮಸೂದೆ ತರಕ್ ಹೋಗ್ತಾ ಇದ್ದಾರೆ. ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ಆಗ್ಬಾರ್ದು ಅಂತ ಹೇಳಿ ಆಗ್ರಹಿಸ್ಬಿಟ್ಟು ನಾಳೆ ಶುಕ್ರವಾರ ದಿನ 15ನೇ ತಾರೀಕು ಬಳ್ಳಾರಿ ತಾಲೂಕು ಪಂಚಾಯತ್ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಬಳ್ಳಾರಿ ತಾಲೂಕಿನ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬಳ್ಳಾರಿಗೆ ಬರಬೇಕು, ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ವಿ. AIKKMS ಜಿಲ್ಲಾಧ್ಯಕ್ಷ ಗೋವಿಂದ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.